ಎಲ್ಲ SG ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಕಳೆದ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದಲ್ಲಿ ಇರುವಂತಹ ವಿರುಕ್ತಿ ಮತ್ತು ಜೋಡು ನುಡಿಗಳನ್ನು ನೋಡಿದ್ವಿ. ವಿರುಕ್ತಿ ಮತ್ತು ಜೋಡು ನುಡಿಗಳು ಮೂರನೇ ಸಂಬಂಧಿ ಪದದಲ್ಲಿ ನಮಗೆ ಬರ್ತಾವು. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೂಡ ಅವು ಬರ್ತಾವು. 10th ಅವರಿಗೆ ಮೂರನೇ ಸಂಬಂಧಿ ಪದದಲ್ಲಿ ಕೇಳ್ತಾರೆ. ದ್ವಿರುಕ್ತಿಯನ್ನ 1-2 ಸಂಬಂಧದಲ್ಲಿ ಕೇಳಿದ್ರೆ ಜೋಡು ನುಡಿಯನ್ನ 3 ಮತ್ತು 4ನೇ ಸಂಬಂಧದಲ್ಲಿ ಕೇಳ್ತಾರ ಅಂತ ಹೇಳ್ಬೋದು. ಈಗ ಒಂದು ಹೊಸ ವ್ಯಾಕರಣ ಅಂಶವನ್ನ ನಾನು ಇವತ್ತು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ಅದು ಯಾವುದು ಅಂತಂದ್ರೆ ಅವ್ಯಯಗಳು. ಹಾಗಾದ್ರೆ ಇಲ್ಲಿ ಅವ್ಯಯ ಅಂದ್ರೆ ಏನು? ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನ ಹೊಂದದೆ ಏಕರೂಪವಾಗಿರುವ ಪದಗಳನ್ನ ನಾವು ಅವ್ಯಯ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ನಾಮಪದ ಏನಾಗಿರ್ಬೇಕು, ಕ್ರಿಯಾಪದಗಳ ಹಂಗೆ ಲಿಂಗ ವಚನ ವಿಭಕ್ತಿ ಇವುಗಳಲ್ಲಿ ಯಾವುದೇ ತರಹದ ಬದಲಾವಣೆಯನ್ನ ಹೊಂದೋದಿಲ್ಲ, ಹಾಗೆ ಅವು ಇರ್ತಾವು. ಅದಕ್ಕೆ ಉದಾಹರಣೆ ಏನ್ ಬರುತ್ತೆ ಅಂತಂದ್ರ ಇಲ್ಲಿ ಉದಾಹರಣೆಯನ್ನ ನೋಡ್ರಿ. ಅವನು ಸುತ್ತಲೂ ನೋಡಿದನು ಅಂದ್ರೆ ಅವನು ಸುತ್ತಲೂ ನೋಡಿದನು, ಅವಳು ಸುತ್ತಲೂ ನೋಡಿದಳು, ಅವರು ಸುತ್ತಲೂ ನೋಡಿದರು, ಅದು ಸುತ್ತಲೂ ನೋಡಿತು. ಈ ಉದಾಹರಣೆಗಳಲ್ಲಿ ಸುತ್ತಲೂ ಅನ್ನುವಂತಹ ಪದ ಪುಲ್ಲಿಂಗ, ಸ್ತ್ರೀಲಿಂಗ, ಆನಂತರ ಬಹುವಚನ ರೂಪದಲ್ಲಿ ಕೂಡ ನಾವೇನ್ ಮಾಡಿದ್ವಿ, ಹಾಗೆ ಇಟ್ಟಿದ್ವಿ. ಅವರು ಅನ್ನುವಂತಹ ಬಹುವಚನದಲ್ಲಿ ಕೂಡ ನಾವು ಹಾಗೇನೆ ಸುತ್ತಲೂ ಅನ್ನೋದನ್ನ ಹಾಗೆ ಇಟ್ಟಿದ್ವಿ. ಇಲ್ಲಿ ನಾಮಪದ ಯಾವುದೇ ರೀತಿಯ ಒಂದು ವ್ಯತ್ಯಾಸವನ್ನ ಹೊಂದದೆ ಹಾಗೆ ಬರೆದಿರುವುದಕ್ಕೆ ನಾವು ಏನಂತ ಹೇಳ್ತೀವಿ, ಅವ್ಯಯಗಳು ಅಂತ ಹೇಳ್ತೀವಿ. ಅಂದ್ರೆ ನಾಮಪದ ಕ್ರಿಯಾಪದಗಳ ಹಾಗೆ ರೂಪದಲ್ಲಿಯೂ ಯಾವ ಬದಲಾವಣೆಯನ್ನ ಹೊಂದುವುದಿಲ್ಲ ಅಂತಹ ಅನೇಕ ಪದಗಳನ್ನ ನಾವು ನೋಡ್ತೀವಿ. ಅಂತಹ ಪದಗಳನ್ನ ನಾವು ಅವ್ಯಯಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಅವ್ಯಯಗಳಲ್ಲಿ 8 ವಿಧಗಳನ್ನ ಹೇಳ್ತಾರೆ. ಆ 8 ವಿಧಗಳು ಯಾವ್ಯಾವ ಬರ್ತಾವು ಅಂತಂದ್ರ ಸಾಮಾನ್ಯ ಅವ್ಯಯ, ಅನುಕರಣಾವ್ಯಯ, ಭಾವಸೂಚಕಾವ್ಯಯ, ನಂತರ ಕ್ರಿಯಾರ್ಥಕಾವ್ಯಯ, ಸಂಬಂಧಾರ್ಥಕಾವ್ಯಯ, ಕೃದಂತಾವ್ಯಯ, ತದ್ದಿತಾಂತಾವ್ಯಯ, ಅವಧಾರಣಾರ್ಥ ಕಾವ್ಯ. ಈ ರೀತಿಯಾಗಿ ಅವ್ಯಯಗಳಲ್ಲಿ 8 ವಿಧಗಳನ್ನ ನೋಡ್ತೀವಿ. 8 ವಿಧಗಳು ಅವುಗಳು ಹೇಗಿದ್ದಾವು, ಅವುಗಳು ಯಾವ ಯಾವ ಉದಾಹರಣೆಗಳು ಬರ್ತಾವು, ಯಾವ ರೀತಿ ಅವುಗಳನ್ನ ನಾವು ತಿಳ್ಕೋಬಹುದು ಅನ್ನೋದನ್ನ ನಾವು ಹೇಳೋಣಂತ. ಇಲ್ಲಿ ನೋಡ್ರಿ, ಸಾಮಾನ್ಯಾವ್ಯಯ ಅಂದ್ರೆ ಏನು? ಸಾಮಾನ್ಯಾವ್ಯಯ ಅಂದ್ರೆ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನ ಹೇಳುವ ಅವ್ಯಯಗಳನ್ನ, ಅಂದ್ರೆ ಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನುವುದನ್ನ ತಿಳಿಸುವಂತಹ ಅವ್ಯಯಗಳಿಗೆ ನಾವು ಸಾಮಾನ್ಯಾವ್ಯಯ ಅಂತ ಕರಿತೀವಿ. ಹಾಗಾದ್ರೆ ಉದಾಹರಣೆಗಳು ಏನೇನ್ ಬರ್ತದ? ಬೇಗನೆ ಅಂದ್ರೆ ಆ ಕೆಲಸ ಹೇಗ್ ನಡೀತಾ ಇದೆ, ಬೇಗನೆ. ನಂತರ ಮೆಲ್ಲಗೆ, ಸೊಗಸಾಗಿ, ಸುಮ್ಮನೆ, ತಟ್ಟನೆ, ತರುವಾಯ, ಹಾಗೆ, ಅಂತೂ, ಬೇರೆ, ಬಳಿಕ, ಕೂಡಲೇ, ಚೆನ್ನಾಗಿ. ಈ ರೀತಿಯಾದಂತಹ ಉದಾಹರಣೆಗಳು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಗಳಾಗ್ತಾವು. ಇಲ್ಲಿ ಹೆಚ್ಚಾಗಿ ಮೆಲ್ಲಗೆ ಅನ್ನುವಂಥದ್ದು, ನಂತರ ಸುಮ್ಮನೆ, ತಟ್ಟನೆ, ತರುವಾಯ, ಆನಂತರ ಬಳಿಕ, ಚೆನ್ನಾಗಿ. ಇವಿಷ್ಟು ಕೆಲವೊಂದಿಷ್ಟು ಉದಾಹರಣೆಗಳನ್ನ SSLC ಪರೀಕ್ಷೆಯಲ್ಲಿ 3ನೇ ಸಂಬಂಧಿ ಪದಕ್ಕೆ ಬಹಳಷ್ಟು ಕೇಳಿದ್ದಾರೆ. ಹೌದು. ಹಾಗಾದ್ರೆ ಸಾಮಾನ್ಯ ಅವ್ಯಯ ಅಂತಂದ್ರೆ ಕ್ರಿಯೆ ನಡೆದಂತಹ ಒಂದು ರೀತಿಯನ್ನ ಹೇಳುವಂತಹ ಅವ್ಯಯಗಳಿಗೆ ನಾವು ಸಾಮಾನ್ಯ ಅವ್ಯಯ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಹೆಚ್ಚಾಗಿ ಏನಿರುತ್ತೆ ಅಂದ್ರೆ ಕ್ರಿಯಾ ವಿಶೇಷಣ ಇರುತ್ತೆ ಅಂತ ತಿಳ್ಕೊಬೇಕು. ಅಂದ್ರೆ ಕ್ರಿಯೆಯಿಂದ ಕೂಡಿದಂತಹ ಒಂದು ವಿಶೇಷಣ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ನೋಡ್ರಿ, 2ನೇ ಒಂದು ವಿಧ ಯಾವುದು ಅಂದ್ರೆ ಅನುಕರಣಾವ್ಯಯ. ಅನುಕರಣಾವ್ಯಯ ಮತ್ತು ದ್ವಿರುಕ್ತಿ ಎರಡು ಸ್ವಲ್ಪ ಏನಾಗುತ್ತೆ, ಕನ್ಫ್ಯೂಸ್ ಆಗಬಹುದು. ಆದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ದ್ವಿರುಕ್ತಿಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಪದವನ್ನ 2 ಸಾರಿ ಹೇಳ್ತೀವಿ. ಇಲ್ಲಿ ಕೂಡ ಹಾಗೆ ಅನುಕರಣ ಪದಗಳನ್ನು ಕೂಡ 2 ಸಾರಿ ಹೇಳ್ತೀವಿ. ಆದ್ರೆ ದ್ವಿರುಕ್ತಿಯಲ್ಲಿ 2 ರೀತಿಯಾದಂತಹ ಪದಗಳು ಬರ್ತಾವ. ಒಂದು ಪದ, 2 ಪದಗಳು ಅರ್ಥ 2 ಪದಗಳ ಅರ್ಥ ಪ್ರಧಾನವಾಗಿರೋದು, ಆಮೇಲೆ ಮೊದಲನೇ ಪದದ ಅರ್ಥ ಪ್ರಧಾನವಾಗಿರುವಂತದ್ದು ಅಂತ ಹೇಳ್ತೀವಿ. ಹೌದು. ಹಾಗಾದ್ರೆ ಇಲ್ಲಿ
ಅನುಕರಣಾವ್ಯಯ ಅಂದ್ರೆ ಒಂದು ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವಂತಹ ಪದಗಳನ್ನ ನಾವು ಅನುಕರಣಾವ್ಯಯ ಅಂತ ಹೇಳ್ತೀವಿ. ಅಂದ್ರೆ ನಾವು ಕಿವಿಯಾರ ಕೇಳ್ತೀವಿ, ಯಾವುದೋ ಒಂದು ಸೌಂಡ್ ಕೇಳ್ತೀವಿ ಅಥವಾ ಧ್ವನಿಯನ್ನ ಕೇಳ್ತೀವಿ. ಉದಾಹರಣೆಗೆ ಕೋಗಿಲೆ ಕುಹು ಕುಹು ಅಂತ ಹೇಳ್ತದೆ, ನಾವು ಕೂಡ ಕುಹು ಕುಹು ಅಂತ ಹೇಳ್ತೀವಲ್ಲ. ನಾವು ಕಿವಿಯಾರೆ ಕೇಳಿದಂತಹ ಒಂದು ಧ್ವನಿ ವಿಶೇಷಣಗಳನ್ನ ಅದೇ ರೀತಿಯಾಗಿ ನಾವು ಅನುಕರಣೆ ಮಾಡ್ತೀವಲ್ಲ, ಅದಕ್ಕೆ ಅನುಕರಣಾವ್ಯಯ ಅಂತ ಹೇಳ್ತಾರೆ. ಉದಾಹರಣೆಗೆ ಧಗ ಧಗ, ಬೆಂಕಿ ಧಗ ಧಗ ಉರಿಯಿತು. ಆಮೇಲೆ ನನ್ನ ತಮ್ಮ ರೊಯ್ಯನೆ ಅಳುತ್ತಾನೆ, ಅಮ್ಮ ರೊಯ್ ಅಂತ ಅಳ್ತಾ ಇರ್ತಾರಲ್ಲ, ಹಂಗಾಗಿ ನಾವು ಕೂಡ ಅವನ ಒಂದು ಧ್ವನಿಯನ್ನ ಮಿಮಿಕ್ರಿ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಅವನನ್ನೇ ನಾವು ಇಮಿಟೇಟ್ ಮಾಡೋದು ಅಂತ ಹೇಳ್ತೀವಿ. ರೊಯ್ಯನೆ, ಸುಯ್ಯನೆ, ಗಾಳಿ ಸುಯ್ಯನೆ ಬೀಸಿತು ಅಂತ ಹೇಳ್ತೀವಿ. ಹೌದು. ಪಟ ಪಟ, ಅಮ್ಮ ಪಟ ಪಟ ರೊಟ್ಟಿ ಮಾಡುತ್ತಾಳೆ. ಪಟ ಪಟ ಅನುಕರಣೆ, ಪಟ ಪಟ. ಹೌದು. ಆಮೇಲೆ ಇದು ಅಂಚಲ್ಲಿ ನಾವೇನಾದ್ರೂ ಒಂದು ಕಾಯಿಪಲ್ಯನೋ ಏನಾದ್ರೂ ಹಾಕಿದಾಗ ಅದು ಏನ್ ಮಾಡುತ್ತೆ ಹೇಳ್ರಿ, ಸ್ವಲ್ಪ ಎಣ್ಣೆ ಹಾಕಿದ ತಕ್ಷಣ ಇದು ಚಟ ಚಟ ಅನ್ನತ್ತೆ. ಹೌದಾ? ಅದು ಅನ್ನುವಂತಹದನ್ನ ನಾವು ಅನುಕರಣೆ ಮಾಡ್ತೀವಿ ಅಂತ ಹೇಳ್ಬೋದು. ಚಟ ಚಟ. ಅಲ್ಲಿ ಚಟ ಚಟ ಆಯ್ತು. ನಂತರ ಕಪ್ಪೆ ಏನ್ ಮಾಡುತ್ತೆ, ಕಪ್ಪೆ ಕರಕರ. ಹೌದು. ತುಪ್ಪ ಜಲಿ ಜಲಿ, ಜಲಿ ಜಲಿ, ಕರಕರ, ಇವೆಲ್ಲ ಏನ್ ಮಾಡ್ತಾವೋ ಅನುಕರಣಾವ್ಯಯಗಳು. ಅಂದ್ರೆ ಕಪ್ಪೆ ಹೇಗೆ ವಟರ್ ವಟರ್ ಅನ್ನತ್ತೆ, ಆದ್ರೆ ಅದು ಕ್ರಕ್ 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 ಈ ರೀತಿ ಸೌಂಡ್ ಮಾಡುತ್ತೆ. ಆಮೇಲೆ ಚುರು ಚುರು, ದಡ ದಡ, ನಾವು ಮೆಟ್ಲ ಹತ್ತಿ ಇಳಿಬೇಕಾದ್ರೆ ದಡ 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 ಇಳಿತೀವಿ. ಹೌದು. ಆ ಒಂದು ಸೌಂಡು, ಅದರ ಅನುಕರಣೆ ಮಾಡ್ತೀವಿ. ಗುಡುಗು ಗುಡುಗುಡು ಸೌಂಡ್ ಮಾಡೋದು. ಅನಂತರ ಈ ತರ ಹಲವಾರು ಉದಾಹರಣೆಗಳನ್ನ ನಾವೇನ್ ಮಾಡ್ತೀವಿ, ಅನುಕರಣಾವ್ಯಯಕ್ಕೆ ಉದಾಹರಣೆಯನ್ನಾಗಿ ನೋಡಬಹುದು. ನೋಡಿ, ಈ ಎಲ್ಲ ಉದಾಹರಣೆಗಳನ್ನ ನಾವು ಅನುಕರಣಾವ್ಯಯಕ್ಕೆ ಹೇಳ್ತೀವಿ. ಅದೇ ರೀತಿಯಾಗಿ ಮುಂದೆ ನಾವೇನ್ ಮಾಡೋಣ, ಭಾವಸೂಚಕಾವ್ಯಯ, ಕ್ರಿಯಾರ್ಥಕಾವ್ಯಯ, ಅವಧಾರಣಾರ್ಥಕಾವ್ಯಯ ಹಾಗೂ ಸಂಬಂಧಾರ್ಥಕಾವ್ಯಯಗಳನ್ನ, ತದ್ದಿತಾಂತಾವ್ಯಯ ಮತ್ತು ಕೃದಂತಾವ್ಯಯಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.